In this video, I am explaining the PUC first year computer science lab program number 23rd. It is a Python program to input names of n students and store them in a tuple. ನಾವು ಸ್ಟೂಡೆಂಟ್ ನೇಮ್ಸ್ನ ಅಕ್ಸೆಪ್ಟ್ ಮಾಡ್ಕೋಬೇಕು, ರೀಡ್ ಮಾಡಿ ಟಪಲ್ ಅಲ್ಲಿ ಸ್ಟೋರ್ ಮಾಡಬೇಕು. ಸ್ಟೋರ್ ಮಾಡಿದ್ಮೇಲೆ ಒಂದು ನೇಮ್ನ ತಗೊಂಡು ಯೂಸರ್ ಇಂದ ಅಥವಾ ಕೀಬೋರ್ಡ್ ಇಂದ ಒಂದು ನೇಮ್ನ ತಗೊಂಡು ಅದು ಆ ಟಪಲ್ ಅಲ್ಲಿ ಇದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡಬೇಕು. ನೇಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡೋ ಪ್ರೋಗ್ರಾಮು. ಇದಕ್ಕೆ ನಾವು ಫಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಫಸ್ಟ್ ನಂಬರ್ ಆಫ್ ಇನ್ಪುಟ್ಸ್ ಅಥವಾ ನಂಬರ್ ಆಫ್ ಸ್ಟೂಡೆಂಟ್ ಡೀಟೇಲ್ಸ್ ಬೇಕಲ್ಲ, ಅದಕ್ಕೆ ಫಸ್ಟ್ ಎನ್ ವ್ಯಾಲ್ಯೂನ ತಗೊಳ್ತೀವಿ. ಲಾಸ್ಟ್ ಪ್ರೋಗ್ರಾಮ್ ನಾಗ ನಾವು ತಗೊಂಡಿವಲ್ಲ ಸೇಮ್ ಅದೇ ರೀತಿಯಾಗಿ ಎನ್ ಅಂತ ತಗೊಳ್ತೀವಿ. n is equal to int of input enter the number of students. ಅಂದ್ರೆ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಬೇಕು ಅನ್ನೋದನ್ನ ನಾವು ಎಂಟರ್ ಮಾಡಬೇಕು. ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂದ್ರೆ ಟೋಟಲ್ ಆಗಿ ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ಡೀಟೇಲ್ಸ್ ಬೇಕು ಅನ್ನೋದನ್ನ ಎಂಟರ್ ಮಾಡ್ತೀವಿ. ನೆಕ್ಸ್ಟ್ ಅದನ್ನ ಏನ್ ಮಾಡ್ತೀವಿ ಅಂದ್ರೆ ಒಂದು ಲಿಸ್ಟ್ ಗೆ ಸ್ಟೋರ್ ಮಾಡ್ಕೊಂತೀವಿ. ಲಿಸ್ಟ್ ಇಸ್ ಈಕ್ವಲ್ ಟು ನಾನು ಏನ್ ಮಾಡ್ತೀನಿ ಜಸ್ಟ್ ಸ್ಕ್ವೇರ್ ಬ್ರಾಕೆಟ್ ಅಲ್ಲಿ ಲಾಸ್ಟ್ ವಿಡಿಯೋದಲ್ಲಿ ಅಥವಾ ಲಾಸ್ಟ್ ಪ್ರೋಗ್ರಾಮ್ಸ್ ಅಲ್ಲಿ ನೋಡ್ದಂಗೆ ನಾವು ಒಂದು ಎಂಟಿ ಲಿಸ್ಟ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಆ ಎಂಟಿ ಲಿಸ್ಟ್ ಗೆ ನಾವು ವ್ಯಾಲ್ಯೂಸ್ ನ ಆಡ್ ಮಾಡ್ಕೊಂತ ಹೋಗ್ತೀವಿ. ಆಡ್ ಮಾಡ್ಕೊಂತ ಹೋಗ್ಬೇಕಂದ್ರೆ ನಾವು ಲೂಪಿಂಗ್ ಬೇಕು. ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಫಾರ್ ಐ ಇನ್ ರೇಂಜ್ ಆಫ್ ಎನ್ ಅಂದ್ರೆ ನಾವು ಎಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ತಗೊಂಡಿರ್ತೀವೋ ಅಷ್ಟು ನಂಬರ್ ಆಫ್ ಸ್ಟೂಡೆಂಟ್ಸ್ ವರೆಗೂ ಅದೇನಾಗಬೇಕು ವ್ಯಾಲ್ಯೂ ರೀಡ್ ಹಾಕಂತ ಹೋಗ್ಬೇಕು. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತೀವಿ ಜಸ್ಟ್ ನೇಮ್ ಇಸ್ ಈಕ್ವಲ್ ಟು ಅಂದ್ರೆ ನೇಮ್ ತಗೊಳ್ತೀವಿ. ನೇಮ್ ಅನ್ನೋದು ವೇರಿಯೇಬಲ್ ನೇಮು. ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್ ಅಂದ್ರೆ ಎಂಟ್ರಿ ಮಾಡ್ತಾ ಹೋಗ್ಬೇಕು ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್ ಅಂತ ತಗೊಂಡ್ವಿ. ನೆಕ್ಸ್ಟ್ ಅದಾದ್ಮೇಲೆ ಲಿಸ್ಟ್ ಡಾಟ್ ಅಪೆಂಡ್ ಅಂದ್ರೆ ನಾವು ಅದನ್ನ ವ್ಯಾಲ್ಯೂಸ್ ನ ಆಡ್ ಮಾಡ್ದಂಗಲ್ಲ ಅದು ಏನಾಗಬೇಕು ಲಿಸ್ಟ್ ಗೆ ಆಡ್ ಹಾಕಂತ ಹೋಗ್ಬೇಕು ಅಥವಾ ಅಪೆಂಡ್ ಅಂದ್ರೆ ಸ್ಟೋರ್ ಹಾಕಂತ ಹೋಗ್ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ ಲಿಸ್ಟ್ ಡಾಟ್ ಅಪೆಂಡ್ ಅಂತೇಳಿ ಬರಿತೀವಿ. ಲಿಸ್ಟ್ ಡಾಟ್ ಅಪೆಂಡ್ ಆಫ್ ನೇಮ್ ಅಂತೇಳಿ ಬರಿತೀವಿ. ಇದು ಬರ್ದ್ಮೇಲೆ ಏನಾಗುತ್ತೆ ನಾವ್ ಏನ್ ನೇಮ್ಸ್ ಕೊಡ್ತೀವೋ ಆ ನೇಮ್ಸ್ ಲಿಸ್ಟ್ ಗೆ ಆಡ್ ಹಾಕಂತ ಹೋಗುತ್ತೆ. ನೆಕ್ಸ್ಟ್ ನಾವೇನ್ ಮಾಡ್ಬೇಕು ಇದನ್ನ ಟಪಲ್ ಅಲ್ಲಿ ಸ್ಟೋರ್ ಮಾಡ್ಬೇಕು. ಟಪಲ್ ಅಲ್ಲಿ ಸ್ಟೋರ್ ಮಾಡ್ಬೇಕಂದ್ರೆ ಫಸ್ಟ್ ಗೆ ನಾನು T1 ಅನ್ನೋದು ಟಪಲ್ ನೇಮ್ ನ ಬರಿತೀನಿ. ಟಪಲ್ 1 ಅಂತ. T1 is equal to tuple of list. ಟಪಲ್ ಅನ್ನೋದು ಕೀವರ್ಡ್. ಈ ಕೀವರ್ಡ್ ನ ನಾವೇನ್ ಬರ್ತೀವಿ ಲಿಸ್ಟ್ ಅಲ್ಲಿ ಏನ್ ಸ್ಟೋರ್ ಮಾಡಿರ್ತೀವೋ ಆ ವ್ಯಾಲ್ಯೂಸ್ ಎಲ್ಲ ಎಲ್ಲಿ ಸ್ಟೋರ್ ಆಗಬೇಕು ಟಪಲ್ ಅಲ್ಲಿ ಸ್ಟೋರ್ ಆಗಬೇಕು ಅಂತೇಳಿ T1 is equal to tuple of list ಅಂತೇಳಿ ಬರಿತೀವಿ. ನೆಕ್ಸ್ಟ್ ಫೈಂಡ್ ಅಥವಾ ಎಫ್ ನೇಮ್ ಅಂದ್ರೆ ಫೈಂಡ್ ನೇಮ್ ಇಸ್ ಈಕ್ವಲ್ ಟು ಅಂತ. ಫೈಂಡ್ ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್ ಆಫ್ ಅಂದ್ರೆ ನಾವು ಯಾವ ನೇಮ್ ನ ಫೈಂಡ್ ಮಾಡಬೇಕು ಅನ್ನೋದನ್ನ ಬರಿಬೇಕು. ಇನ್ಪುಟ್ ಆಫ್ ಎಂಟರ್ ದ ನೇಮ್ ಟು ಫೈಂಡ್. ಎಂಟರ್ ನೇಮ್ ಟು ಫೈಂಡ್ ಅಂದ್ರೆ ಯಾವ ನೇಮ್ ನ ಫೈಂಡ್ ಮಾಡಬೇಕು ಅದು ಇದುವೇ ಲಿಸ್ಟ್ ಒಳಗೆ ಅಥವಾ ಟಪಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಕ್ಕೆ ನಾವು ಒಂದು ನೇಮ್ ನ ಬರಿತೀವಿ. ಆ ನೇಮ್ ನ ಬರೆದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಎಫ್ ನೇಮ್ ಇಸ್ ಈಕ್ವಲ್ ಟು ಇನ್ಪುಟ್ ಎಂಟರ್ ದಿ ನೇಮ್ ಟು ಫೈಂಡ್ ಅಂತ ಬರೆದ್ವಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಒಂದು ಫಂಕ್ಷನ್ ನೇಮ್ ನ ಡಿಫೈನ್ ಮಾಡ್ತೀವಿ. ಡಿಫೈನ್ ಮಾಡ್ಬೇಕಂದ್ರೆ ಫಸ್ಟ್ ಡಿಎಫ್ ಅನ್ನೋ ಕೀವರ್ಡ್ ನ ಯೂಸ್ ಮಾಡ್ತೀವಿ. ಡಿಎಫ್ ಅನ್ನೋದು ಡಿಫೈನ್ ಆದ್ಮೇಲೆ ಸ್ಪೇಸ್ ಆದ್ಮೇಲೆ ಸರ್ಚ್. ಒಂದು ಫಂಕ್ಷನ್ ನೇಮ್ ನ ಬರಿತೀನಿ ನಾನು ಜಸ್ಟ್ ಸರ್ಚ್ ಅಂತೇಳಿ ಸರ್ಚ್ ಫಂಕ್ಷನ್ ನ ಬರಿತೀನಿ. ನೆಕ್ಸ್ಟ್ ಕೋಲನ್ ಅಂದ್ರೆ ಫಂಕ್ಷನ್ ನೇಮ್ ಯಾವುದೇ ಬರೆದ್ರು ಕೂಡ ನಾವೇನ್ ಬರೀಬೇಕು ಕೋಲನ್ ನ ಬರೀಲೇಬೇಕು ಲಾಸ್ಟಿಗೆ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತೀನಿ ಅಂದ್ರೆ ಫಾರ್ ಅಂತ ಬರೆದು ಅಂದ್ರೆ ಲೂಪಿಂಗ್ ಸ್ಟೇಟ್ಮೆಂಟ್ ನ ತಗೊಳ್ತೀನಿ. ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಐಟಮ್ ನ ಅಥವಾ ಆ ವ್ಯಾಲ್ಯೂನ ಚೆಕ್ ಮಾಡ್ತಾ ಹೋಗ್ತೀನಿ. ಯಾವ್ದನ್ನ ಫಾರ್ ಐಟಮ್ ಇನ್ ಟಪಲ್ 1. ಐಟಮ್ ಅನ್ನೋದು ಒಂದು ವೇರಿಯೇಬಲ್ ನೇಮು ಅಥವಾ ನೇಮ್ ಅಂತ ಹೇಳಿ ತಗೊಂತೀವಲ್ಲ ಅದು. ಆ ನೇಮು ಅಥವಾ ಐಟಮ್ ಇನ್ ಟಪಲ್ 1 ಅಂದ್ರೆ ಆ ಟಪಲ್ ಅಲ್ಲಿ ಇದೆಯಾ ಇಲ್ವಾ ಅಂತ ಇನ್ T1 ಅಂತ ಬರ್ತೀನಿ. ಫಾರ್ ಐಟಮ್ ಇನ್ ಟಪಲ್ 1 ಅಂದ್ರೆ ಲೂಪಿಂಗ್ ಸ್ಟೇಟ್ಮೆಂಟ್ ಈ ಐಟಮ್ ಅಥವಾ ನಾವೇನಿಲ್ಲಿ ಎಫ್ ನೇಮ್ ನ ಕೊಟ್ಟಿರ್ತೀವಲ್ಲ ಆ ನೇಮ್ ನ ಅದೇನ್ ಮಾಡುತ್ತೆ ಟಪಲ್ 1 ನಾಗೆಲ್ಲ ಸರ್ಚ್ ಮಾಡ್ತಾ ಹೋಗುತ್ತೆ. ಸರ್ಚ್ ಮಾಡ್ತಾ ಹೋಗ್ಬೇಕಾದ್ರೆ ಫಾರ್ ಐಟಮ್ ಇನ್ ಟಪಲ್ 1 ಅಂತ ತಗೊಳ್ತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಇಫ್ ಅನ್ನೋದನ್ನ ಬರಿತೀವಿ. ಇಫ್ ಅನ್ನೋದೇನು ಇಲ್ಲಿ ಕಂಡೀಷನಲ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ತೀವಿ. ಇಫ್ ಐಟಮ್ ಇಸ್ ಈಕ್ವಲ್ ಟು ಎಫ್ ನೇಮ್ ಅಂದ್ರೆ ನಾವೇನ್ ಐಟಮ್ ತಗೊಂಡಿರ್ತೀವೋ ಆ ನೇಮು ಎಫ್ ನೇಮ್ ಜೊತೆ ಅಂದ್ರೆ ನಾವೇನ್ ಕೀ ನೇಮ್ ಕೊಟ್ಟಿರ್ತೀವಲ್ಲ
ಸರ್ಚ್ ಟು ಫೈಂಡ್ ಯಾವ ನೇಮ್ನ ಸರ್ಚ್ ಮಾಡ್ಬೇಕಂತ ಆ ನೇಮು ಈಕ್ವಲ್ ಆಗಿತ್ತು ಅಂದ್ರೆ ಅದು ಏನಾಗಿರುತ್ತೆ, ಅದು ಐಟಮ್ ಆ ನೇಮು ಅದರಲ್ಲಿ ಅಂದ್ರೆ ಟಪಲ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಅದಕ್ಕೆ ಅವಾಗ ಏನ್ ಬರ್ತೀವಿ ನಾವು, ಜಸ್ಟ್ ಪ್ರಿಂಟ್ ಅಂತ ಬರೆದು ಪ್ರಿಂಟ್ ನೇಮ್ ಫೌಂಡ್ ಅಂತ ಬರಿತೀವಿ. ಜಸ್ಟ್ ನೇಮ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಬೇಕಷ್ಟೇ, ಹಂಗಾಗಿ ನೇಮ್ ಫೌಂಡ್ ಅಂತ ಬರಿತೀವಿ. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು ಎಫ್ ನೇಮ್, ಐಟಮ್ ಈಸ್ ನಾಟ್ ಈಕ್ವಲ್ ಟು ಎಫ್ ನೇಮ್ ಆಗಿತ್ತಪ್ಪ ಅಂದ್ರೆ ಎಲ್ಸ್ ಪಾರ್ಟಿಗೆ ಬರುತ್ತೆ. ಅಂದ್ರೆ ಕಂಡೀಷನ್ ಫಾಲ್ಸ್ ಆದ್ರೆ ಎಲ್ಸ್ ಅಲ್ಲಿ ಏನಾಗುತ್ತೆ, ಎಲ್ಸ್ ಪ್ರಿಂಟ್ ನೇಮ್ ನಾಟ್ ಫೌಂಡ್ ಅಂತೇಳಿ ಬರಿತೀವಿ. ಪ್ರಿಂಟ್ ನೇಮ್ ನಾಟ್ ಫೌಂಡ್, ಪ್ರಿಂಟ್ ನೇಮ್ ನಾಟ್ ಫೌಂಡ್ ಅಂತ ಬರಿತೀವಿ. ನೆಕ್ಸ್ಟ್ ಅದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ಲಾಸ್ಟ್ಗೆ ಫೈನಲ್ ಆಗಿ ನಾವು ಏನು ಫಂಕ್ಷನ್ ನ ಕಾಲ್ ಮಾಡಿರ್ತೀವಲ್ಲ ಅದನ್ನ ಕಾಲ್ ಮಾಡ್ಬೇಕು. ಫಂಕ್ಷನ್ ನೇಮ್ ನ ಬರಿಬೇಕು. ಫಂಕ್ಷನ್ ನೇಮ್ ಇಲ್ಲಿ ಏನ್ ಬರ್ತಿದೀನಿ, ಸರ್ಚ್ ಅಂತ ಬರ್ತಿದೀನಿ. ಆ ಸರ್ಚ್ ಅನ್ನೋ ಫಂಕ್ಷನ್ ನೇಮ್ ನ ಜಸ್ಟ್ ಬರಿಬೇಕು. ಬರ್ದ್ಬಿಟ್ಟು ನಾವು ಈಗ ಏನ್ ಮಾಡ್ಬೇಕು, ಇದನ್ನ ಪ್ರೋಗ್ರಾಮ್ ನ ಸೇವ್ ಮಾಡ್ಬೇಕು. ಪ್ರೋಗ್ರಾಮ್ ನ ಸೇವ್ ಮಾಡೋದು ಫೈಲ್ ಮೆನುಗೆ ಹೋಗಿ ಸೇವ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಒಂದು ನಂಬರ್ ಕೊಡ್ತೀನಿ 013 ಅಂತ, ಏನಾದ್ರು ಕೊಡ್ಬೋದು. ಬಟ್ ಪೈಥಾನ್ ಫೈಲ್ ಆಗಿ ಅದು .py ಆಗಿ ಸೇವ್ ಆಗುತ್ತೆ. ಸೇವ್ ಕೊಟ್ಮೇಲೆ ಜಸ್ಟ್ ನಾವೇನ್ ಮಾಡ್ಬೇಕು, ಇದನ್ನ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು. ಪ್ರೋಗ್ರಾಮ್ ನ ರನ್ ಮಾಡ್ಬೇಕಾದ್ರೆ ಇಲ್ಲಿ ನಮಗೆ ಎಕ್ಸ್ಪೆಕ್ಟೆಡ್ ಪ್ರತಿ ಸರಿ ಲೂಪಿಂಗ್ ಸ್ಟೇಟ್ಮೆಂಟ್ ಅಲ್ಲೂ ನಾವೇನ್ ಬರೀಬೇಕು, ಕೋಲನ್ ನ ಬರಿಲೇಬೇಕು. ಕೋಲನ್ ಬರಲಿಲ್ಲ ಅಂದ್ರೆ ನಮಗೆ ಅದು ಎರರ್ ಮೆಸೇಜ್ ನ ತೋರಿಸುತ್ತೆ. ಫಾರ್ ಲೂಪ್ ಇಲ್ಲಿ ಬರ್ತಿದ್ದೀನಿ. ನೆಕ್ಸ್ಟ್ ರನ್ ಮಾಡಿದಾಗ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳುತ್ತೆ. ಫಾರ್ ಎಕ್ಸಾಂಪಲ್ ನಾನು 3 ಸ್ಟೂಡೆಂಟ್ಸ್ ನ ಕೊಡ್ತೀನಿ. ಇಲ್ಲಿ ಜಸ್ಟ್ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ನಂಬರ್ ನ ಬರೀಬೇಕು ಎಷ್ಟಂತ. ನೆಕ್ಸ್ಟ್ ಅದಾದ ತಕ್ಷಣ ಎಂಟರ್ ಹೊಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ಬೇಕು, ನಂಬರ್ ಆಫ್ ಸ್ಟೂಡೆಂಟ್ಸ್ ನೇಮ್ ನ ಪ್ರಿಂಟ್ ಮಾಡಬೇಕು. ಜಸ್ಟ್ ನೇಮ್ ನ ಬರಿತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ನೇಮ್ ಕೊಡ್ತೀನಿ, ಅರು, ನಿರು, ಪಾರ್ ಅಂತ. ಒಟ್ಟು ಟೋಟಲ್ 3 ನೇಮ್ಸ್ ನ ಕೊಟ್ಟಿದ್ದೀನಿ. ನಂಬರ್ ಆಫ್ ಸ್ಟೂಡೆಂಟ್ಸ್ 3 ಇದಾವೆ. ಇಲ್ಲಿ ಕೂಡ 3 ನೇಮ್ಸ್ ನ ನಾನು ಏನ್ ಮಾಡಿದೀನಿ, ಎಂಟ್ರಿ ಮಾಡಿದೀನಿ. ನೆಕ್ಸ್ಟ್ ಎಂಟರ್ ದ ನೇಮ್ ಟು ಫೈಂಡ್, ನೇಮ್ ನ ಫೈಂಡ್ ಮಾಡೋದು ಹೇಳುತ್ತೆ, ಯಾವ ನೇಮ್ ನ ಫೈಂಡ್ ಮಾಡ್ಬೇಕು ಅಂತ. ಫೈಂಡ್ ಮಾಡೋದು ನಾನು ಬೇರೆ ಏನಾದ್ರೂ ನೇಮ್ ಕೊಡ್ತೀನಿ, ಅದ್ರಾಗ ಇಲ್ಲದ ನೇಮ್ ಕೊಡ್ತೀನಿ. ಇಲ್ಲದ ನೇಮ್ ಕೊಟ್ರೆ ನಮಗೇನ್ ಬರುತ್ತೆ, ನೇಮ್ ನಾಟ್ ಫೌಂಡ್ ಅಂತ ಬರುತ್ತೆ. ಅದೇ ನಾವು ಒಂದು ಔಟ್ಪುಟ್ ನಾವೀಗ ನೇಮ್ ಇಲ್ಲದನ್ನ ಚೆಕ್ ಮಾಡಿದ್ವಿ. ಅದೇ ರೀತಿ ಈ ಕೊಟ್ಟಿರ್ತಕ್ಕಂಥ ಟಪಲ್ ಅಲ್ಲಿ ಆ ನೇಮು ಪ್ರೆಸೆಂಟ್ ಇದೆ ಅನ್ನೋದನ್ನ ನೋಡೋಣ. ಅದಕ್ಕೆ ನಾವೇನ್ ಮಾಡ್ಬೇಕು, ಫಸ್ಟಿಗೆ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು. ರನ್ ಮಾಡಿದಾಗ ನಲ್ಲಿ ಎಂಟರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಕೇಳುತ್ತೆ. 3 ಸ್ಟೂಡೆಂಟ್ಸ್ ನ ಕೊಡ್ತಾ ಇದ್ದೀನಿ. ಅದೇ ರೀತಿ ಫಸ್ಟಿಗೆ ನಾನು 3 ನೇಮ್ಸ್ ನ ಕೊಡ್ತಾ ಇದ್ದೀನಿ, ಸೇಮ್ ಅವನ್ನೇ ಕೊಡ್ತೀನಿ. ಲಾಸ್ಟ್ ಏನ್ ಕೊಟ್ಟಿದ್ನ ಅವನ್ನ ಲಾಸ್ಟ್ ಇನ್ಪುಟ್ ಅಲ್ಲಿ ಎಂಟರ್ ನೇಮ್ ಟು ಫೈಂಡ್, ಯಾವ ಅಂದ್ರೆ ಇರೋ 3 ನೇಮ್ ಅಲ್ಲೇ ಒಂದು ನೇಮ್ ನ ನಾನು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಪಾರು ಅಂತ ಕೊಡ್ತೀನಿ. ನೇಮ್ ಫೌಂಡ್ ಅಂದ್ರೆ ಇಲ್ಲಿ ಈ ಕೊಟ್ಟಿರ್ತಕ್ಕಂಥ ಟಪಲ್ ಅಲ್ಲಿ ನೇಮ್ ಇದೆ ಅಂತ ಅರ್ಥ. ಇಲ್ಲಿದ್ನ ಕೊಟ್ರೆ ನಮಗೇನ್ ಬರುತ್ತೆ, ನೇಮ್ ನಾಟ್ ಫೌಂಡ್ ಅಂತೇಳಿ ಬರುತ್ತೆ. ಇದು ನಮಗೆ ಪ್ರೋಗ್ರಾಮ್ ನಂಬರ್ 23. ಒಂದು ಟಪಲ್ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ನೇಮ್ ತಗೊಳ್ಬೇಕು. ನೇಮ್ ತಗೊಂಡು ಆ ನೇಮು ಪ್ರೆಸೆಂಟ್ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಬೇಕು.